ಪಾಂಡವಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಚರಂಡಿ ಕಟ್ಟಿಕೊಂಡು ದುರ್ಗಂಧ ಬೀರುತ್ತಿರುವ ಕುರಿತಂತೆ ಶಕ್ತಿ ನ್ಯೂಸ್ ಕನ್ನಡ ಟಿವಿಯಲ್ಲಿ ಮೇ 14ರಂದು ವರದಿ ಬಿತ್ತರಗೊಂಡ ಹಿನ್ನೆಲೆಯಲ್ಲಿ ಪುರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯರು ಎಚ್ಚೆತ್ತು ಕಟ್ಟಿಕೊಂಡಿದ್ದ ಚರಂಡಿ ಸ್ವಚ್ಛಗೊಳಿಸುವ ಕೆಲಸ ಪ್ರಾರಂಭಿಸಿದ್ದಾರೆ. ಪುರಸಭೆ ವ್ಯಾಪ್ತಿಯಲ್ಲಿನ 15ನೇ ವಾರ್ಡಿಗೆ ಸೇರಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಕಳೆದ 20 ವರ್ಷಗಳ ಹಿಂದೆ ನಿರ್ಮಿಸಿದ್ದ ಹಳೆ ಚರಂಡಿ ಕಟ್ಟಿಕೊಂಡು ಜನರು ಮೂಗು ಮುಚ್ಚಿಕೊಂಡು ತಿರುಗಾಡುವಂತಾಗಿತ್ತು. ಸ್ವಚ್ಛತೆ ಹಾಗೂ ಮೂಲ ಸೌಕರ್ಯಗಳ ಕೊರತೆ ಎದುರಾಗಿ ಇಡೀ ಹಳೆ ಬಸ್ ನಿಲ್ದಾಣವೇ ಗಬ್ಬು ನಾರುತ್ತಿತ್ತು. ಹಳೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಚರಂಡಿಗಳು ಕಟ್ಟಿಕೊಂಡು ದುರ್ನಾತ ನಾಗರಿಕರ ಮೂಗಿಗೆ ರಾಚುತ್ತಿತ್ತು. ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ತೆರಳುವ ಪ್ರಯಾಣಿಕರು ಕುಳಿತುಕೊಳ್ಳಲು ಹಳೆ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿರುವ ಕಟ್ಟೆಗಳ ಮೇಲೆ ಕುಡುಕರು, ಭಿಕ್ಷುಕರು ಮಲಗುತ್ತಿದ್ದು, ಇಲ್ಲಿನ ಅನಾದಿ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಚರಂಡಿ ಸಂಪೂರ್ಣ ಕಟ್ಟಿಕೊಂಡು ದುರ್ನಾತ ಬೀರುತ್ತಿತ್ತು. ಹಳೆ ಚರಂಡಿಯಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿದು ಹೋಗದ ಕಾರಣ ದುರ್ವಾಸನೆ ಬೀರಿದರ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಜನರ ಸಮಸ್ಯೆ ಪುರಪಿತೃಗಳಿಗೆ ಕಿವಿಗೆ ಕೇಳದಂತಾಗಿತ್ತು. ಹೀಗಾಗಿ ಪಾಂಡವಪುರ ಹಳೆ ಬಸ್ ನಿಲ್ದಾಣದ ಸಮಸ್ಯೆ ಕುರಿತು ಶಕ್ತಿ ನ್ಯೂಸ್ ಕನ್ನಡ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ವಾರ್ಡ್ ಸದಸ್ಯ ಅಶೋಕ್, ಇಂಜಿನಿಯರ್ ಚೌಡಪ್ಪ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿ.ಎ. ಅರವಿಂದ್ ಮತ್ತು ಪುರಸಭೆ ಸಿಬ್ಬಂದಿಗಳು ಕಳೆದ 2 ದಿನಗಳಿಂದ ಚರಂಡಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅವರೆಲ್ಲ ಒಪ್ಪಿಕಣ ಅವನು ಒಬ್ಬನೇ ಏನ್ ಪ್ರಾಬ್ಲಮ್ಮು.
ಏನಿವತ್ತು ಆರೋಗ್ಯ ಇಲಾಖೆ ಮತ್ತು ಪುರಸಭೆ ಇಲಾಖೆ ವತಿಯಿಂದ ಇಬ್ಬರು ಜೊತೆಗೂಡಿ ಒಂದು ಡೆಂಗ್ಯೂ ದಿನಾಚರಣೆಯ ಆಚರಣೆ ಮಾಡ್ತಾ ಇದೀವಿ. ಏನು ಈ ಡೆಂಗ್ಯೂ ಬಗ್ಗೆ ನಾವು ಆಲ್ರೆಡಿ ಮನೆ ನಮ್ಮ ಆರೋಗ್ಯ ಇಲಾಖೆ ಕಾರ್ಯಕರ್ತರು ಮತ್ತೆ ಪುರಸಭೆಯ ಕಾರ್ಯಕರ್ತರು ಅವರು ಒಂದು ಹಾಡಿನ ಮುಖಾಂತರ ತಿಳಿಸಿದ್ರೆ ನಾವು ಮನೆ ಸರ್ವೆ ಮಾಡಿ ನಾವು ಡೆಂಗ್ಯೂ ಬಗ್ಗೆ ತಿಳಿಸ್ತಾ ಇದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಮತ್ತೆ ಪುರಸಭಾ ಚೀಫ್ ಆಫೀಸರು ಒಟ್ಟಿಗೆ ವಾರ್ಡ್ಗಳು ವಿಸಿಟ್ ಮಾಡಿದಾಗ ಇವತ್ತು ಬಸ್ ಸ್ಟ್ಯಾಂಡ್ ಮೇನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮತ್ತೆ ಒಂದು ವೆಟನರಿ ಹಾಸ್ಪಿಟಲ್ ಮುಂದೆ ಮತ್ತೆ ಇಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ನೋಡಿದಾಗ ಎಲ್ಲ ನೀರು ಕಟ್ಕೊಂಡಿತ್ತು. ಅದನ್ನೆಲ್ಲ ಓಪನ್ ಮಾಡಿಸಿ ಅದನ್ನೆಲ್ಲ ನೀರನ್ನ ಸರಾಗವಾಗಿ ಹೋಗ್ಲಿಕ್ಕೆ ಒಂದು ತುಂಬಾ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ. ನಾನಾದ್ರೂ ಕೂಡ ಭಾವಿಸ್ತೇನೆ ಇದು ಸಾರ್ವಜನಿಕರಿಗೆ ಉಪಯೋಗ ಕೆಲಸ ಇದು ತುಂಬಾ ಹಲವಾರು ವರ್ಷಗಳಿಂದ ಕ್ಲೀನ್ ಮಾಡಿರಲಿಲ್ಲ ಮತ್ತೆ ಓಪನ್ ಮಾಡಿರಲಿಲ್ಲ. ನಾನು ಕೇಳ್ದಂಗೆ ಒಂದು 15-20 ವರ್ಷಗಳ ಮುಂಚೆ ಓಪನ್ ಮಾಡಿರಲಿಲ್ಲ, ಈಗ ಓಪನ್ ಆಗ್ತಾ ಇದೆ. ಸೊ ಅದಕ್ಕೆ ಎಲ್ಲ ಪುರಸಭಾ ಸದಸ್ಯರುಗಳು ಮತ್ತೆ ಅಭಿನಂದಿಸ್ತೀನಿ. ನಮ್ಮ ಆರೋಗ್ಯ ಇಲಾಖೆಯಿಂದ ಇಂಜಿನಿಯರ್ ಆಗ್ಬೋದು, ಪುರಸಭಾ ಚೀಫ್ ಆಫೀಸರು ಎಲ್ಲರೂ ಕೂಡ ನಮ್ಮ ಆರೋಗ್ಯ ಇಲಾಖೆಯ ವತಿಯಿಂದ ಅವರಿಗೆ ಅಭಿನಂದಿಸಿ ನಮ್ಮ ಅದ್ರ ಜೊತೆಗೆ ಈ ಮಳೆಗಾಲದಲ್ಲಿ ಮಾಡ್ತಾ ಇನ್ನೂ ಉತ್ತಮವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ರಿಂದ ಜನಗಳ ಆರೋಗ್ಯ ದೃಷ್ಟಿಯಿಂದ ಪುರಸಭೆಯವರು ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾನು ಅಧ್ಯಕ್ಷರಾಗ್ಬೋದು ಮತ್ತೆ ಚೀಫ್ ಆಫೀಸರ್ ಆಗ್ಬೋದು ಮತ್ತೆ ಉಪಾಧ್ಯಕ್ಷರಿದ್ದಾರೆ, ಇಂಜಿನಿಯರ್ ಇದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಆರೋಗ್ಯ ಇಲಾಖೆಯಿಂದ ಅಭಿನಂದನೆ ಸಲ್ಲಿಸಿ ಅದು ಮಾತು ಮುಗಿಸ್ತೀನಿ. ಮತ್ತೆ ಎಲ್ಲರೂ ಕೂಡ ನಮ್ಮ ಪಾಂಡಪುರ ಜನರಿಗೆ ಆರೋಗ್ಯ ಇರ್ಲಿ ಅಂತ ಕೇಳ್ಕೊತೀನಿ. ವಾಹಿನಿಯಲ್ಲಿ ಪ್ರಸವ ಆದ್ಮೇಲೆ ಚೀಫ್ ಆಫೀಸರ್ ಬಂದು ನೋಡಿ ಕೆಲಸ ಎಲ್ಲ ಶುರು ಮಾಡಿದ್ದಾರೆ. 20 ವರ್ಷ ಆದ್ಮೇಲೆ ಇದೇ ಮೊದಲನೇ ಸರಿ ಕ್ಲೀನ್ ಆಗ್ತಾ ಇರೋದು. ನಿಮ್ಮ ವಾಹಿನಿಗೆ ಧನ್ಯವಾದಗಳು.